ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಭಾರತ ದೇಶದಲ್ಲಿ 3ನೇ ಹಂತದ ಮತದಾನ, ಚುನಾವಣೆಯಲ್ಲಿ 3ನೇ ಹಂತ. ಒಟ್ಟು 7 ಹಂತಗಳಿದೆ. ಅದರಲ್ಲಿ 3ನೇ ಹಂತ ಮತ್ತು ಕರ್ನಾಟಕದಲ್ಲಿ 2ನೇ ಹಂತ. ಇವತ್ತು ನೀವು ಬಸವ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮತ್ತು ಚುನಾವಣೆ ಬಗ್ಗೆ ಯಾಕೆ ಅಂತ ಅನೇಕ ಜನರಿಗೆ ಪ್ರಶ್ನೆ ಮೂಡಬಹುದು. ಆಮೇಲೆ ರಾಜಕೀಯ ಅಂತಂದ್ರೆ ಅದು ಮೈಲಿಗೆ. ಮಠಗಳಲ್ಲಿ, ಇಂತಹ ಚಿಂತನಾ ಶಿಬಿರಗಳಲ್ಲಿ, ಮತ್ತೆ ಪೂಜಾ ಕ್ಷೇತ್ರಗಳಲ್ಲಿ, ಪೂಜಾ ಸ್ಥಳಗಳಲ್ಲಿ ಮಾತಾಡಬಾರ್ದು, ಯೋಚನೆ ಮಾಡಬಾರ್ದು ಅನ್ನುವಷ್ಟರ ಮಟ್ಟಿಗೆ ಹಿಂದೂ ಸಂಸ್ಕೃತಿ ಮೈಲಿಗೆ ಅಂದ್ರೆ ಮೈಲಿಗೆ ಮಾಡಿತ್ತು. ಆ ವಿಷಯದಲ್ಲೂ ಕೂಡ ಇದಕ್ಕೆ ವಿರುದ್ಧವಾಗಿ ಮುಸಲ್ಮಾನರು ಮಸೀದಿಯಲ್ಲೇ ಘೋಷಣೆ ಮಾಡ್ತಿದ್ರು, ಇಂಥವ್ರಿಗೆ ಓಟ್ ಹಾಕರಿ, ಸಾಮೂಹಿಕವಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಇದನ್ನ ದುರುಪಯೋಗ ಪಡಿಸಿಕೊಂಡಂತಹ ಕೆಲವು ಜನ ಅವರನ್ನ ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ್ರು. ಅದ್ರ ದುಷ್ಪರಿಣಾಮ ಇಬ್ರಿಗೂ ಆಯ್ತು. ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡವ್ರಿಗೂ ಆಯ್ತು, ಮತ್ತು ವೋಟ್ ಬ್ಯಾಂಕ್ ಆದವ್ರಿಗೂ ದುಷ್ಪರಿಣಾಮ ಆಯ್ತು. ಇವಾಗ ನಾವು ಜಾಣರಾಗ್ಬೇಕು. ಆಗಿದ್ದಾರೆ, ಬಹಳ ಜನ ಜಾಣರಾಗಿದ್ದಾರೆ. ಬಸವಣ್ಣನವರ ಜೀವನ ಎರಡನ್ನೂ ಸಮನ್ವಯ ಮಾಡಿದಂತಹ ಜೀವನ. ಬಸವಣ್ಣನವರು ರಾಜಕಾರಣಿಯೂ ಹೌದು, ಪ್ರವಾದಿಯೂ ಹೌದು. ಬಸವಣ್ಣನವ್ರನ್ನ ರಾಜಕಾರಣಿ ಅಂತ ಹೇಳೋದಕ್ಕಿಂತ, ಬಸವಣ್ಣನವ್ರ ಅಂತವ್ರನ್ನ ರಾಜಕಾರಣಿ ಅಂತ ಹೇಳೋದಕ್ಕಿಂತ ರಾಜಕೀಯ ಮುತ್ಸದ್ದಿ ಅಂತ ಕರೀತಾರೆ. ಚಾಣಕ್ಯ, ಬಸವಣ್ಣ, ಇನ್ನು ಕೆಲವರು ಇದ್ದಾರೆ. ವಿದೇಶದಲ್ಲೂ ಕೂಡ ರಾಜಕಾರಣಿಗಳಾಗಿದ್ಕೊಂಡು ಧರ್ಮವನ್ನು ನಡೆಸಿದವರಿದ್ದಾರೆ. ರಾಜರಲ್ಲೂ ಕೂಡ ಆ ಥರದವ್ರಿದ್ದಾರೆ. ಜನಕ, ಕಾನಿಷ್ಕ ಅಂತ ಬರ್ತಾನೆ, ಮತ್ತು ಅಶೋಕ, ಇವರೆಲ್ಲ ರಾಜಕೀಯದಲ್ಲಿದ್ದರೂ ಕೂಡ ಧರ್ಮವನ್ನ ಬಿಡ್ಲಾರ್ದೆ ನಡೆಸಿದಂತಹವ್ರು. ಅದರಲ್ಲಿ ಬಸವಣ್ಣನವ್ರದ್ದು ಬಹಳ ವಿಶೇಷ. ಬಸವಣ್ಣನವರು ರಾಜಕಾರಣದಲ್ಲಿದ್ದು ಕೂಡ ಈ ಒಂದು ಆಧ್ಯಾತ್ಮದ ಮೇರುವಾಗಿ ಬೆಳೆದರು, ಮಂತ್ರ ಪುರುಷರಾಗಿ ಬೆಳೆದರು. ಪ್ರಾಯಶಃ ರಾಜಕಾರಣದಲ್ಲಿ ಇದ್ಕೊಂಡು ಮಂತ್ರ ಪುರುಷರಾಗಿರೋರು ಭಾರತ ದೇಶದಲ್ಲಿ ಒಂದು 3 ಜನ ಸಿಗ್ಬೋದು. ಶ್ರೀರಾಮ, ಅವನು ರಾಜಕಾರಣಿ, ರಾಜ, ಆದ್ರೆ ಅವನ ಹೆಸರು ಮಂತ್ರ ಆಯ್ತು. ಆಮೇಲೆ ಕೃಷ್ಣ, ಅವನೊಬ್ಬ ರಾಜಕಾರಣಿ, ಆದರೆ ಕೃಷ್ಣನ ಹೆಸರು ಕೂಡ ಮಂತ್ರ ಆಯ್ತು. ಬಸವಣ್ಣ ರಾಜಕೀಯ ಮುತ್ಸದ್ದಿ, ಅಂದ್ರೆ ಅವರಿಬ್ಬರನ್ನ ರಾಜಕಾರಣಿ ಅಂತ ಕರೆದು ಬಸವಣ್ಣವ್ರನ್ನ ರಾಜಕೀಯ ಮುತ್ಸದ್ದಿ ಅಂತ ಯಾಕೆ ಕರಿಬೇಕು ಅಂದ್ರೆ, ರಾಜಕೀಯದಲ್ಲೂ ಪೂರ್ಣವಾಗಿ ಧರ್ಮವನ್ನು ತಂದಂತವ್ರು. ದೈವೇ ಧರ್ಮದ ಮೂಲ ಅಂತ ಹೇಳಿ ವೈರಿಗಳನ್ನು ಕೂಡ ಶಿಕ್ಷಿಸಲಾರದೆ ತಿದ್ದಿದಂತಹವರು ಬಸವಣ್ಣವರು, ಸಹಿಸಿಕೊಂಡಂತಹವರು ಬಸವಣ್ಣವರು. ಅದಕ್ಕೆ ಶ್ರೀರಾಮ ಮತ್ತು ಶ್ರೀಕೃಷ್ಣನಿಗಿಂತ ಬಸವಣ್ಣನವರು ಸ್ವಲ್ಪ ವಿಶೇಷ ಆಗ್ತಾರೆ. ಅವ್ರನ್ನ ಅವತಾರ ಪುರುಷರು ಮಾಡ್ಬಿಟ್ಟಿದಾವ ಪುರಾಣಗಳು. ಬಹಳ ಹಳಬರು ಅವತಾರ ಪುರುಷರನ್ನಾಗಿ ಪುರಾಣಗಳು ಮಾಡಿದವು. ಅವ್ರ ಕಾಲಕ್ಕೆ ಅವ್ರ ಅವತಾರ ಪುರುಷರು ಅಂತ ಗೊತ್ತಿತ್ತು ಎಲ್ಲೋ ಗೊತ್ತಿಲ್ಲ. ಆ ಪುರಾಣಗಳು, ಸಾಹಿತ್ಯ, ಮುಂದಿನ ಸಾಹಿತ್ಯ ಮಾಡಿದವು. ಆದ್ರೆ ಬಸವಣ್ಣವ್ರನ್ನ ಅವ್ರು ಬದುಕಿದ್ದಾಗ್ಲೇ ಮಂತ್ರ ಪುರುಷರನ್ನಾಗಿ ಮಾಡದಂತವ್ರು ಯಾರು ಅಂದ್ರೆ ಅಲ್ಲಮ ಪ್ರಭುಗಳು, ಮೋಳಿಗೆ ಮಾರಯ್ಯನವರು, ಐದಕ್ಕಿ ಮಾರಯ್ಯನವರು, ಹಡಪದ ಅಪ್ಪಣ್ಣವರು, ಮಡಿವಾಳ ಮಾಚಯ್ಯನವರು, ಇವರೆಲ್ಲರೂ ಕೂಡ ಬಸವಣ್ಣನವ್ರನ್ನ ಮಂತ್ರ ಪುರುಷ ಅಂತ ಒಪ್ಕೊಂತಾರೆ.
ಅಂದ್ರೆ ರಾಜಕಾರಣದಲ್ಲಿದ್ದು ಕೂಡ ಶಾಂತಿ, ಸೈರಣೆ ಮತ್ತು ಸುಧಾರಿಸ್ತಕ್ಕಂಥದ್ದು, ಎಲ್ಲರನ್ನೂ ಸುಧಾರಿಸ್ತಕ್ಕಂಥದ್ದು, ಎಲ್ಲರನ್ನೂ ಸಹಿಸ್ಕೊಳ್ತಕ್ಕಂಥದ್ದು, ಇದು ಬಹಳ ವಿಶೇಷವಾದಂತಹದ್ದು. ಪ್ರಜಾಪ್ರಭುತ್ವ ಮಾದರಿಯನ್ನ ಅವತ್ತೇ, ಅದಕ್ಕೆ ಅನುಭವ ಮಂಟಪವನ್ನ ಪ್ರಜಾಪ್ರಭುತ್ವದ ಮೂಲ ತಾಣ ಅಂತೇಳಿ ಮೋದಿಯವರು ಮತ್ತು ಬೇರೆಯವರೆಲ್ಲ ಗುರುತಿಸ್ತಾರೆ. ಫಾದರ್ ಆಫ್ ಡೆಮಾಕ್ರಸಿ, ಅನುಭವ ಮಂಟಪದ ಮೂಲ ಅಂತ ಹೇಳ್ಕೊಂಡು, ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮೂಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ರಾಜಕಾರಣಿಗಳಿದ್ರು ಅಷ್ಟೇ, ರಾಜಕಾರಣಿಗಳು ಕಡಿಮೆ, ತುಂಬಾ ಕಡಿಮೆ. ಬಸವಣ್ಣವ್ರ ಜೊತೆ ಕೆಲಸ ಮಾಡೋರು ಒಂದು 4-5 ಜನ ಸಿಗ್ತಾರೆ. ಅಷ್ಟು ಬಿಟ್ರೆ ರಾಜಕೀಯ ವಿಷಯವಾಗಿ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಿರ್ಲಿಲ್ಲ. ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ವಿಷಯಗಳು ಚರ್ಚೆ ಆಗ್ತಿದ್ವು, ಆದ್ರೆ ರಾಜಕೀಯ ವಿಷಯಗಳು ಚರ್ಚೆ ಆಗ್ತಿರ್ಲಿಲ್ಲ. ಅದು ಪೂರ್ಣ ಬಸವಣ್ಣವ್ರಿಗೆ ಬಿಟ್ಬಿಟ್ಟಿದ್ರು, ಹೊರಗೆ ಇಟ್ಬಿಟ್ಟಿದ್ರು. ಅದನ್ನ ಬಿಜ್ಜಳ ಮತ್ತು ಬಸವಣ್ಣವ್ರೆ ಏನ್ ನಿರ್ಣಯ ತಗೋಬೇಕಷ್ಟೆ. ಆ ತರಹ ಅನುಭವ ಮಂಟಪ ಇತ್ತು. ಆದ್ರೆ ಗಾಂಧೀಜಿಯವ್ರ ಕಾಲಕ್ಕೆ, ಗಾಂಧೀಜಿ ಕೂಡ ಒಬ್ಬ ರಾಜಕಾರಣಿನೂ ಹೌದು, ಧರ್ಮ ಬೀರೂ ಹೌದು. ಅವರು ಧಾರ್ಮಿಕ ಮುಖಂಡರೇನಾಗ್ಲಿಲ್ಲ ಗಾಂಧೀಜಿಯವರು. ರಾಜಕೀಯದಲ್ಲೂ ಕೂಡ ಯಾವುದೇ ಒಂದು ಅಧಿಕಾರ ಸ್ಥಾನವನ್ನು ತಗೊಳ್ಳದೇ ಇದ್ರು ಅವರು ಬಹಳ ವಿಶೇಷವಾದ ರಾಜಕಾರಣ ಮಾಡಿದರು. ಗಾಂಧೀಜಿ ಯಾವ ಸ್ಥಾನವನ್ನು ತಗೊಳ್ಳದೇ ಇದ್ರೂ ಕೂಡ ಅವರ ಪ್ರಭಾವ ಇಡೀ ದೇಶದಲ್ಲಿ ಬೀರಿತ್ತು. ಅವರ ಶಾಂತಿ, ಅಹಿಂಸೆ ಮತ್ತು ಸರಳತೆ, ಅಂದ್ರೆ ನಮ್ಮ ಜನರ ಮೈ ಮೇಲೆ ಎಲ್ಲರಿಗೂ ಬಟ್ಟೆ ಸಿಗೋ ತನಕ ನಾನ್ ಬಟ್ಟೆ ಪೂರ್ಣ ಹಾಕೊಳ್ಳೋದಿಲ್ಲ ಅನ್ನುವಂತ ಒಂದು ವ್ರತವನ್ನೇನು ಇಟ್ಕೊಂಡು ಪಾಲಿಸಿದ್ರು, ಅದೇನು ಸಾಮಾನ್ಯ ಅಲ್ಲ. ಬೇರೆಯವ್ರಿಗೆ ಹೆಂಗ್ ಕಾಣಿಸ್ತದೋ ಗೊತ್ತಿಲ್ಲ, ಆದ್ರೆ ವಿಚಾರ ವಿಮರ್ಶಕರಿಗೆ ಬಹಳ ಪ್ರಭಾವ ಬೀರಿದಂತಹ ಸಂಗತಿ. ಜೊತೆಗೆ ಬಾಕಿ ರಾಜಕಾರಣಿಗಳು ಒಳ್ಳೆ ಶಾರೀರ ಎಲ್ಲವನ್ನೂ ಇಟ್ಕೊಂಡು ಪ್ರಭಾವ ಬೀರಿದ್ರೆ, ಗಾಂಧೀಜಿಯವರದು ಶರೀರನೂ ಚೆನ್ನಾಗಿರ್ಲಿಲ್ಲ. ಅಂದ್ರೆ ತೆಳ್ಳನೆಯ ಶರೀರ, ಜೊತೆಗೆ ಕಾಯಿಲೆಯ ಶರೀರ. ತುಂಬಾ ಒಳ್ಳೆ ಆರೋಗ್ಯ ಗಾಂಧೀಜಿದಿತ್ತು ಅಂತ ಇಲ್ಲ. ಆಮೇಲೆ ಬೇರೆ ಬೇರೆ ಅನೇಕ ತೊಡಕುಗಳ ನಡುವೆಯೂ ಕೂಡ ರಾಜಕಾರಣದ ಮೇಲೆ, ಸಮಾಜದ ಮೇಲೆ ಪ್ರಭಾವ ಬೀರಿದಂತಹವರು. ಆ ನಿಟ್ಟಿನಲ್ಲಿ ಬಸವಣ್ಣನವರು ಸೌಭಾಗ್ಯವಂತರು ಅಂತ ಹೇಳಬೇಕು. ಬಸವಣ್ಣವರಿಗೆ ಒಳ್ಳೊಳ್ಳೆ ಜನ ಸಿಕ್ಕರು. ಅಂದ್ರೆ ಅವರ ಧರ್ಮಪತ್ನಿಯಿಂದ ಹಿಡ್ಕೊಂಡು ಮೊದಲು ಅಕ್ಕನಾಗಮ್ಮ ಅವರು ಗುರುವಾಗಿ, ತಾಯಿಯಾಗಿ, ರಕ್ಷಕಳಾಗಿ ಬಹಳ ಅದ್ಭುತವಾದ ಕೆಲಸ ಮಾಡಿದರು ಬಸವಣ್ಣವ್ರ ಜೀವನದಲ್ಲಿ. ಅಂಥವರೆಲ್ಲ ಬಸವಣ್ಣವ್ರಿಗೆ ಸಿಕ್ಕರು ಅಂತ ಹೇಳಿ ಬಹಳ ದೊಡ್ಡ ಕೆಲಸ ಮಾಡಕ್ಕಾಯ್ತು. ಕೊನೆಗೆ ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣ ಇವರೇನ್ ಸಿಕ್ಕರು ಅನುಭವ ಮಂಟಪಕ್ಕೆ, ಅದು ಕಳಸ ಇಟ್ಟ ಹಾಗೆ ಆಯ್ತು. ಹೀಗೆ ಇನ್ನು ಮುಂದೆ, ಅಂದ್ರೆ ಇದುವರೆಗೆ ರಾಜಕೀಯವನ್ನ ಏನು ಅಸ್ಪೃಶ್ಯ ಅಂತ ತಿಳ್ಕೊಂತ ಇದ್ರು ಧರ್ಮದವರು, ಹಂಗ್ ತಿಳ್ಕೊಳ್ಳೋದು ಬೇಡ. ಜೊತೆಗೆ ರಾಜಕಾರಣಿಗಳು ಧರ್ಮವನ್ನ ಕೇವಲ ಸಮಯ ಸಾಧಕ ಮಾರ್ಗವಾಗಿ ಬಳಸ್ಕೊಂಡ್ರು ಕೆಲವರು. ಅಂದ್ರೆ ಚುನಾವಣೆ ಬಂದಾಗ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಹತ್ರ ಹೋಗೋದು, ಅವ್ರ ಆಶೀರ್ವಾದ ತಗೊಳ್ಳೋದು. ಏನಕ್ಕೆ ಅಂದ್ರೆ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಅಲ್ಲ, ಅವರ ಶಿಷ್ಯರ ಮೇಲೆ ಪ್ರಭಾವ ಬೀರಿ ಓಟ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಇಂತಹ ಸಣ್ಣತನವನ್ನ ಕೆಲವರು ಮಾಡಿದ್ರು. ಅದು ಮಾಡಬಾರ್ದು. ರಾಜಕಾರಣಿ ನಿಜವಾದ ಉದ್ದೇಶವನ್ನು ಇಟ್ಕೊಂಡು, ಜೊತೆಗೆ ಅತ್ಯಂತ ತತ್ವನಿಷ್ಠೆ. ಈ ವಿಶ್ವೇಶ್ವರಯ್ಯನವರು ರಾಜಕಾರಣಿಯಾಗಿದ್ರು, ತಿಳ್ಕೊಬೇಕು ಈ ಸಂದರ್ಭದಲ್ಲಿ. ವಿಶ್ವೇಶ್ವರಯ್ಯನವ್ರನ್ನ ದಿವಾನರನ್ನಾಗಿ ನೇಮಕ ಮಾಡಿದ್ರು. ನೇಮಕ ಮಾಡಿದ ದಿವಸನೇ ಅವ್ರ ತಾಯಿ ಹತ್ರ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾರ ಅವರು, ನಾನಿನ್ನೂ ಒಪ್ಕೊಂಡಿಲ್ಲ ದಿವಾನಗಿರಿಯನ್ನ, ನೀನ್ ನನ್ಗೊಂದು ಭರವಸೆ ಕೊಡ್ಬೇಕು, ನೀನು ನನಗೊಂದು ಮಾತು ಕೊಡ್ಬೇಕು. ತಾಯಿ ಕೇಳ್ತಾರ. ಅಂದ್ರೆ ಏನು ಅಂದ್ರೆ,
ನಿನ್ನ ಕಡೆಯವರು ನನ್ನ ಕಡೆಯವರು ಯಾರೇ ಬರಲಿ, ಇವ್ರಿಗೆ ಕೆಲಸ ಮಾಡಿಕೊಡು ಅಂತೇಳಿ ನೀನು ಒತ್ತಾಯ ಮಾಡಂಗಿಲ್ಲ, ಹೇಳಂಗಿಲ್ಲ. ನೀನು ಯಾವುದೇ ರೀತಿಯ ಶಿಫಾರಸು ಮಾತು ಬಳಸಂಗಿಲ್ಲ. ಹಂಗೆ ನೀನು ನಡ್ಕೊಂತೀನಿ ಅಂದ್ರೆ ನಾನು ಈ ದಿವಾನಗಿರಿ ಒಪ್ಕೊಳ್ತೀನಿ, ದಿವಾನರ ಸ್ಥಾನವನ್ನು ಒಪ್ಕೊಂತೀನಿ, ಇಲ್ಲದೆ ಹೋದ್ರೆ ಒಪ್ಕೊಳ್ಳಲ್ಲ ಅಂತ ಹೇಳಿ ಆ ವಿಶ್ವೇಶ್ವರಯ್ಯನವರು ತಾಯಿ ಹತ್ರ ಮಾತು ತಗೊಳ್ತಾರೆ. ಆ ನಂತರ ದಿವಾನರಾಗ್ತಾರೆ. ಇದು ಈಗಿನ ರಾಜಕಾರಣಿಗಳಿಗೆ ತುಂಬಾ ಕಡಿಮೆ ಆಗಿದೆ. ತುಂಬಾ ಕಡಿಮೆ ಆಗಿದೆ ಅಂದ್ರೆ ತುಂಬಾ ಕಡಿಮೆ ಆಗಿದೆ. ರಾಜಕಾರಣಿಗಳು ಅಂದ್ರೆ ಪ್ರಭಾವ ಬೀರೋದು, ತಮಗೆ ಬೇಕಾದವ್ರದ್ದು ಕೆಲಸ ಮಾಡಿಸೋದು ಇದೇ ಜಾಸ್ತಿ ಆಗ್ಬಿಟ್ಟಿದೆ. ತತ್ವನಿಷ್ಠ ರಾಜಕಾರಣ, ಪಾಪರಹಿತ ರಾಜಕಾರಣ ಇರಬೇಕು ಅನ್ನೋದು ಗಾಂಧೀಜಿಯವರ ಅಪೇಕ್ಷೆ ಆಗಿತ್ತು. ಗಾಂಧೀಜಿಯವರು ಕೂಡ ಅಷ್ಟೇನೆ. ಅವರು ರಾಜಕಾರಣವನ್ನು ಬಳಸ್ಕೊಂಡು, ತಮ್ಮ ಕೀರ್ತಿಯನ್ನು ಬಳಸ್ಕೊಂಡು, ತಮ್ಮವ್ರಿಗೇನೋ ಅನುಕೂಲ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅದರಿಂದ ಲಾಭ ಮಾಡ್ಕೊಳ್ಳೋದಾಗ್ಲಿ ಗಾಂಧೀಜಿ ಮಾಡಲಿಲ್ಲ. ಬಸವಣ್ಣವರಂತೂ ಅನುಭವ ಮಂಟಪದವ್ರನ್ನ, ತಮ್ಮ ಸಂಬಂಧಿಕರನ್ನ, ಆಮೇಲೆ ಶರಣರನ್ನು ಕೂಡ ರಾಜಕಾರಣದಲ್ಲಿ ಬಿಟ್ಕೊಳ್ಳೇ ಇಲ್ಲ. ಇಂತಹ ಒಂದು ತತ್ವನಿಷ್ಠೆ ಇವತ್ತು ಅಗತ್ಯವಾಗಿ ಬೇಕಾಗಿದೆ. ಕಲಿತಾರೆ, ಮುಂದಿನ ಜನಾಂಗ ಕಲೀಲೇಬೇಕು. ಕಲಿದೆ ಹೋದ್ರೆ ಸಂವಿಧಾನ ಕಲಿಸುತ್ತೆ. ಅದು ಕಾನೂನು ಬಹಳ ಬಿಗಿಯಾಗಿರೋದ್ರಿಂದ, ಸಂವಿಧಾನಕ್ಕೆ ಶಕ್ತಿ ಇರೋದ್ರಿಂದ ಅದನ್ನ ಕಲಿಸುತ್ತೆ. ಆ ಸಂವಿಧಾನಾತ್ಮಕವಾಗಿ ಕಾನೂನು ದೃಷ್ಟಿಯಿಂದ ಕಲಿಯೋದ್ರ ಬದಲು ನಾವಾಗಿ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ನಾವು ಪ್ರಜೆಗಳು ಮಾಡ್ಬೇಕಾದ್ದೇನಪ್ಪ ಅಂದ್ರೆ ಓಟ್ ಹಾಕ್ತಕ್ಕಂಥದ್ದು, ಜೊತೆಗೆ 5 ವರ್ಷಗಳ ಕಾಲ ನಮ್ಮ ಕರ್ತವ್ಯ ಅಂದ್ರೆ ಸರ್ಕಾರಿ ಆಸ್ತಿಪಾಸ್ತಿಗಳನ್ನ ಹಾನಿ ಮಾಡಬಾರ್ದು, ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಂಥದ್ದು. ರಾಜಕಾರಣಿಗಳೇ ಎಲ್ಲ ಮಾಡ್ಲಿ ಅಂತ ಕೂತ್ಕೊಳ್ಳೋದ್ರ ಬದಲು ನಮ್ಮ ಕೆಲಸವನ್ನ ನಾವೇ, ನಮ್ಮ ಜವಾಬ್ದಾರಿಯನ್ನು ನಾವೇ ಅರಿತು ಮಾಡೋದು, ಅವರಿಗೆ ಕೇವಲ ರಾಜಕಾರಣವನ್ನು ಮಾಡಕ್ ಬಿಡೋದು. ಇದನ್ನ ಪ್ರತಿಯೊಬ್ರು ಮಾಡ್ಬೇಕು. ಆಗ ಮಾತ್ರ ದೇಶ ಸದೃಢ ಆಗತ್ತೆ. ಸದೃಢವಾದ ಮಕ್ಕಳು, ಪ್ರಜೆಗಳು ಸೃಷ್ಟಿ ಆಗ್ತಾರೆ. ಅವರು ಚೆನ್ನಾಗಿ ಬದುಕ್ತಾರೆ. ನಾವು ಒಳ್ಳೆ ತಳಪಾಯ ಹಾಕಿದ್ರೆ ಮುಂದಿನ ಜನಾಂಗ ಚೆನ್ನಾಗಿ ಬದುಕುತ್ತೆ. ಈ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ರು ಅಂತ ನಾವು ಇಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀವಿ. ಹಾಗೆ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಪರಿಸರ, ಒಳ್ಳೆಯ ವಾತಾವರಣ, ಜೊತೆಗೆ ಒಳ್ಳೆಯ ಮೌಲ್ಯಗಳು, ರಾಜಕಾರಣ ಚೆನ್ನಾಗಿರ್ಬೇಕಂದ್ರೆ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಕಲಿಸಿ ಹೋಗ್ಬೇಕು, ಅದನ್ನು ಬಿಟ್ಟು ಹೋಗ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.